Hello aspirants, welcome to NEET CET Mentors channel. A big update from KE, that is who all are applying for the agriculture practical exam, who are non-eligible for the last time. The universities, that is agriculture universities, given a last chance to submit the agricultural related documents. Okay, the notification has released from the University of Agricultural Sciences Bangalore, that is GKVK. Yes, I will be dictating you, just listen it. ಎಸ್, ರಾಜ್ಯದ ಎಲ್ಲ ಕೃಷಿ, ತೋಟಗಾರಿಕೆ ಮತ್ತು ಪಶುವೈದ್ಯಕೀಯ ವಿಜ್ಞಾನಗಳ ವಿವಿಧ ಸ್ನಾತಕ ಪದವಿಗಳ ಪ್ರವೇಶಾತಿಗೆ ಪೂರಕವಾಗಿ ನಡೆಸಲಾಗುವ 2025-26ನೇ ಸಾಲಿನ ಕೃಷಿ ಕೋಟಾದ ದಾಖಲಾತಿ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆ ದಿನಾಂಕಗಳಿಗೆ ಸಂಬಂಧಿಸಿದಂತೆ ಉಲ್ಲೇಖವೊಂದರಲ್ಲಿರುವ ದಿನಾಂಕ 26/4/2025 ಸುತ್ತೋಲೆಯನುಸಾರ ಅನರ್ಹ ಪಟ್ಟಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಕೃಷಿ ಕೋಟಾಕ್ಕೆ ಪೂರಕವಾದ ಸೂಕ್ತ ದಾಖಲೆಗಳನ್ನು ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಖುದ್ದು ಸಲ್ಲಿಸಲು ದಿನಾಂಕ 29/4/2025 ಮಧ್ಯಾಹ್ನ 12 ಗಂಟೆಯವರೆಗೆ ಕಾಲಾವಧಿ ನೀಡಲಾಗಿತ್ತು. ಅಂದರೆ ಈ ಪ್ಯಾರಾಗ್ರಾಫ್ದ ಸಮ್ಮರಿ ಏನಂದರೆ, ದ ನೋಟಿಫಿಕೇಷನ್ ಅವರು ಸ್ಕೆಡ್ಯೂಲ್ ಕೊಟ್ಟಿದ್ರಲ್ಲ ಬಿಫೋರ್, ಅದರ ಪ್ರಕಾರ 29th April 2025 ಲಾಸ್ಟ್ ಡೇಟ್ ಆಗಿತ್ತು ಫಿಸಿಕಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಟು ದ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಆರ್ ಎಕ್ಸಾಮ್ ಸೆಂಟರ್ಸ್. ಬಟ್ ಸದ್ಯ ನೆಕ್ಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮುಂದುವರೆದು ಅಭ್ಯರ್ಥಿಗಳು ಅಥವಾ ಪೋಷಕರ ಮನವಿ ಮೇರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ರಾಜ್ಯದ ಎಲ್ಲ ಕೃಷಿ, ತೋಟಗಾರಿಕೆ ಮತ್ತು ಪಶುವೈದ್ಯಕೀಯ ವಿಜ್ಞಾನಗಳ ಪರವಾಗಿ ಅನರ್ಹರ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ಕೃಷಿ ಕೋಟಾಕ್ಕೆ ಪೂರಕವಾದ ಸೂಕ್ತ ದಾಖಲೆಗಳನ್ನು ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಖುದ್ದು ಸಲ್ಲಿಸಲು ದಿನಾಂಕವನ್ನು 29 ಏಪ್ರಿಲ್ 2025 ಬದಲಾಗಿ ದಿನಾಂಕ 5 ಮೇ 2025 ಸಂಜೆ 4 ಗಂಟೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಸ್, ದ ಫೈನಲ್ ಡೇಟ್ ಟು ಸಬ್ಮಿಟ್ ದ agricultural practical related documents is May 5th, that is after NEET exam. The immediate next day, that is on Monday, is the last day to submit the agricultural related documents. This is only for the non-eligible candidates. This is not for the newcomers. This is not for the who have not applied agriculture practicals in CET applications. Okay, this is only for those who comes under the non-eligible list. Yes, this is during the office hours. Okay, and the before schedule will be remains as such. Yes, this is all the agriculture practical related. Okay, yes, have a nice day.